ಬಾರುತು ನಿನಗೆ ಕೂದಲು ಬಂದಿರೋದಕ್ಕೆ ಏನು ಗಿಫ್ಟ್ ಕೊಡಲಿ? ಹಾಂ, ಏನು ಗಿಫ್ಟ್ ಕೊಡಲಿ ಋತು ನಿನಗೆ? ಮಾವ, ನನಗೆ ಏನು ಬೇಡ ಶೌರ್ಯ ಮಾವ. ನೀವು ಮೊದಲಿನ ಥರ ನನ್ನ ಹತ್ರ ತಮಾಷೆ ಮಾಡಬೇಡ್ರಿ. ನಿಮಗೆ ನಮ್ಮ ಅಜ್ಜಿ ಹೆಣ್ಣು ನೋಡ್ತಾ ಐತೆ, ಹೆಣ್ಣು ಹುಡುಕಿ ಮದುವೆ ಮಾಡುತ್ತೆ. ತಮಾಷೆ ಮಾಡಬೇಡ್ರಿ ನೀವು ಮೊದಲಿನ ಥರ ನನ್ನ ಹತ್ರ. ಕ್ಲಿಪ್ಗಳು ಕೊಡಿಸ್ತೀನಿ ಅಂತ ಹೇಳಿದ್ದು ಅದೇನು ತಮಾಷೆ ವಿಷಯನಾ? ತಮಾಷೆನೇ ಅಲ್ಲ, ಸುಮ್ಮನಿರು. ಯಾಕೆ ನೀನು ತಮಾಷೆ ಅಂತ ಅನ್ಕೊಂತೀಯ? ತಮಾಷೆ ಅಲ್ಲ ಅದು, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಬಾ ಹೋಗೋಣ, ಕ್ಲಿಪ್ಗಳೆಲ್ಲ ಕೊಡಿಸ್ತೀನಿ. ಡಿಸೈನ್ ಕ್ಲಿಪ್ಗಳು ತಗೋವಂತೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಗೊತ್ತಾ ನಿನ್ನ ಕೂದಲು ಬಂದಿರೋದಕ್ಕೆ? ನನಗಂತೂ ನೋಡೋಕ್ಕಾಗಲ್ಲ ಇವನು. ಇವನೊಬ್ಬ ಇವನು ಅವಳ ಜೊತೆ ಓಡಾಡ್ತಾ ಇದ್ದಾನೆ ಅಳೇನಿ. ಇವಳು ನೋಡು, ಅವನ ಮದುವೆ ಆಗಿ ಅಳೇನಿ ಮಾಮೆ ಅಂತೆ ಇವನ ಜೊತೆ ಓಡಾಡ್ತಾ ಇದ್ದಾನೆ. ಮಾಮ ಅಂತ ಹೇಳಿ. ನನಗಂತೂ ಅದನ್ನ ನೆನೆಸ್ಕೊಂಡ್ರೆ ನಗು ಬರ್ತೈತೆ ಕಾಣೆ. ಅದಕ್ಕೆ ಬಟ್ಟೆ ಎಲ್ಲ ವಾಸನೆ ಬರ್ತಾ ಇತ್ತು ಅಲ್ವೇನೆ? ಬಟ್ಟೆ ಏನಕ್ಕೆ ಸ್ಮೆಲ್ ಬರ್ತಾ ಇತ್ತಂದ್ರೆ ಆ ಕೆಲಸ ಮಾಡ್ತಾ ಇರೋದಕ್ಕೇನೆ ಬಟ್ಟೆ ಸ್ಮೆಲ್ ಬರ್ತಾ ಇದ್ದು ಶಾರದಾ. ಇತ್ಲ ತಿರ್ಕೊಂಡು ಕೂಕೊಂಡ್ರೆ ಇವು ಬೇರೆ ಬಂದವು. ಇವು ಹೊಲ್ಕಿಸ್ಕೊಂಡು ಬರ್ತಾವೆ ಯಾವಾಗ್ಲೂ. ಇತ್ಲ ನೋಡಿರಿ ಇವು ನಿಂತವೆ, ಇತ್ಲ ನೋಡಿರಿ ಇವು ನಿಂತವೆ. ನಾನಂತೂ ಯಾರು ನೋಡ್ತೀಯ ಯಾರನ್ನ ಬಿಡ್ತೀಯ ಅನ್ಸುತ್ತೆ. ನಮ್ಮ ಸಕ್ಕು ಬಂದಿದ್ರೆ ಚೆನ್ನಾಗಿತ್ತಪ್ಪ, ನಮ್ಮ ಸಕ್ಕೋ ಜೊತೆ ಮಾತಾಡ್ಕೊಂಡಿರ್ತಿದ್ದೆ ನಾನು. ಅದಕ್ಕೇನೆ ಬಟ್ಟೆ ಎಲ್ಲ ಸ್ಮೆಲ್ ಬರೋದು. ನಾವು ಅಯ್ಯೋ ಏನಪ್ಪ ಇದು ಅಂದ್ಕೊಂಡ್ವಿ. ನಾವೇ ನೋಡ್ಬೇಕಾಗಿತ್ತ ಮುಂಚೆಗೆ. ಕಸ ಎತ್ತಿ 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 ಹಾಕ್ತಾ ಇದ್ರು. ವೆಲ್ಡ ಯಾಕೆ ಹಿಂಗೆ ನಗ್ತಾ ಹೊಲ್ಕಿಸಿತ? ಕಸ ಎತ್ತಿ 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 ಹಾಕ್ತಿದ್ರು ಅಂತ ಹೇಳುತ್ತೆ. ಯಾರನ್ನ ಬಟ್ಟೆ ವಾಸನೆ ಬರ್ತವೆ ಅಂತ. ನನ್ನ ಗಂಡನ ಬಟ್ಟೆ ವಾಸನೆ ಬರ್ತವೆ ಅಂತ ಹೇಳಿ ಮಾತಾಡ್ತಿದ್ವಲ್ಲ, ಎಲ್ಲ ಕೇಳಿಸ್ಕೊಂಡಾವ ಹೇಳ್ತಾ ಇದ್ದಾವೆ. ಏನ್ರಕ್ಕ, ಏನೋ ನಗಾಡ್ತಾ ಇದ್ದೀರಾ? ಆಯ್ತಾ ಊಟ? ಆಯ್ತಪ್ಪ, ಆಯ್ತಿವ. ಇನ್ನು ಊಟ ಮಾಡ್ಕೊಂಡು ಬಂದ್ವಿ. ನನ್ನ ಫ್ರೆಂಡ್ ಮಗಂದು ಬರ್ತಡೇ ಇತ್ತು, ಅವ್ರು ಕರೆದಿದ್ರು, ಅದಕ್ಕೆ ಹೋಗಿ ಬಂದ್ವಿ. ಹೌದಾ? ಅದಕ್ಕೆ ಕಾಣಿಸ್ಲಿಲ್ಲ. ನಾನು ಆವಾಗಲೇ ಹೋದೆ, ನಮ್ಮ ಅಜ್ಜಿರ ಮನೆ ಹತ್ರ ಹೋದ್ವಾ, ಅದಕ್ಕೆ ಆವಾಗಲೇ ಕಾಣಿಸ್ಲಿಲ್ಲ. ಏನಪ್ಪ ಶೌರ್ಯ, ಸೊಸೆ ಕರ್ಕೊಂಡು ಎಲ್ಗೋ ಹೋಗ್ತಾ ಇದೆಯಾ? ಏನು ಕೊಡಿಸ್ತೀಯ ಸೊಸೆಗೆ? ಕರಿತಾ ಇದ್ದೀನಕ್ಕ. ಕ್ಲಿಪ್ಗಳೆಲ್ಲ ಡಿಸೈನ್ ಕ್ಲಿಪ್ಗಳೆಲ್ಲ ಕೊಡಿಸ್ತೀನಿ. ಕೂದಲು ಚೆನ್ನಾಗಿದ್ದಾವೆ ಇವಾಗ. ಬಾರಮ್ಮ ಡಿಸೈನ್ಗಳೆಲ್ಲ ಕ್ಲಿಪ್ ಕೊಡಿಸ್ತೀನಿ ಅಂತಂದರೆ, ಸುಮ್ಮನಿರಿ ಮಾವ, ನೀವು ತಮಾಷೆ ಮಾಡ್ತೀರಾ ಅಂತಾಳೆ. ನಾನು ಇದ್ರಾಗೆಲ್ಲ ಏನು ತಮಾಷೆ ಮಾಡೋಕ್ಕಾಗುತ್ತೇನಕ್ಕ? ಬರೀ ನಾನು ಯಾವಾಗ್ಲೂ ಹಿಂಗೆ ತಮಾಷೆ ಮಾಡುತ್ತೆ. ಇದ್ರಾಗಂತಲ್ಲ, ಬೇರೆದ್ರಾಗೂ ಎಲ್ಲದ್ರಲ್ಲೂ ತಮಾಷೆನೇ. ಅಯ್ಯೋ ನಮ್ಮ ಮಾವ ಅಂತೂ. ನನಗಂತೂ ಮೊನ್ನೆ ಮಾತಾಡಿಸ್ತಿಲ್ದಾಗ ಬೇಜಾರಾಗಿತ್ತು. ಇವಾಗ ಹೆಂಗ ನಮ್ಮ ಮಾಮಗೆ ಬಂದಿರೋ ಪೀಡೆ ತೊಲಗ್ತು. ನಮ್ಮ ಮಾಮಗೊಂದು ಪೀಡೆ ಮೆತ್ಕೊಂಡಿತ್ತು. ಹೇಳು, ದೊಡ್ಡ ಪೀಡೆನೇ ತೊಲಗ್ದಂಗೆ ಆತು. ಹೆಂಗನ ಆ ಪೀಡೆ ಹೋದಾಗಿಂದನೂ ನಿನಗೆ ಸೆಲೆನಪ್ಪ. ನಿಮ್ದೇಗ ಇದೆಯಾ? ಹೆಂಗಾತು? ಚೆನ್ನಾಗಿ ಇದೆಯಾ ನೋಡು. ಅವಾಗ ಹೆಂಗಾಗಿದ್ದೆ? ನನಗಂತೂ ಇವು ಹೊಂಬಕ್ಕಾಗಲ್ಲ, ಅನ್ಬೋಸಕ್ಕಾಗಲ್ಲ. ನಮ್ಮ ಸೊಕ್ಕನೇ ಬರಲಿಲ್ವೇ? ನಮ್ಮ ಸೊಕ್ಕನ ಹತ್ರ ಮಾತಾಡ್ಕೊಂಡಾದ್ರೂ ಇರ್ತಿದ್ದೆ. ಇವು ನೋಡೋಕ್ಕಾಗಲ್ಲ ನನ್ನ ಕೈಲಿ ಇವನ್ನ. ಹಂಗೆ ಹೆಂಗೆ ಆಡ್ತಾ ಇದ್ದಾವೆ ಇವು. ಹೇಳು ಅಕ್ಕ, ಗೀತಕ್ಕ, ಇವ್ರ ಹತ್ರ ಹೇಳು. ಶೌರ್ಯ ಅವನು ಇಂಜಿನಿಯರ್ ಅಲ್ಲ ಕಣು. ಅವನು ಕಸ ವಿಲೇವಾರಿ ಮಾಡ್ತಾನೆ. BBMP ಅವನು. ಯಾರಕ್ಕ, ಯಾರನ್ನ ಹೇಳ್ತಾ ಇದ್ದೀರಾ? ನಮ್ಮ ಸುಸ್ಸು ಗಂಡ ಅವನು ಇಂಜಿನಿಯರ್ ಅಲ್ಲ. ಕಸ ಎತ್ತಾಗ್ತವನೆ. ಅಲ್ಲಿದ್ದ. ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ವಾ, ಅಲ್ಲಿ ಬರ್ತಾ ಇದ್ವಿ ಹೋಗಿ. ಆವಾಗ ಅಲ್ಲಿ ಕಸ ಎಲ್ಲನ ರೋಡಲ್ಲಿರೋದೆಲ್ಲ ಕಸ ಎತ್ತಿ ಎತ್ತಿ ತುಂಬ ಆಗ್ತಾಯಿದ್ರು. ಕಸ್ತವನಂತವನು. ನಾವು ಇಂಜಿನಿಯರ್ ಏನೋ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ವಿ. ನಮಗೂ ಒಂದು ಅನುಮಾನ ಇತ್ತು ಕಣೆ. ಅವನಿರೋ ಸ್ಟೈಲ್ ನೋಡಿದ್ರೆ ಇವ್ನು ಇಂಜಿನಿಯರ್ ಕೆಲ್ಸಕ್ಕೆ ಹೋಗ್ತಾನೋ ಅನ್ಕೊಂತಿದ್ದೆ. ಆವಾಗ ಗೊತ್ತಾಯ್ತು ಇವನು ಯಾವ ಇಂಜಿನಿಯರು ಅಂತ ಹೇಳಿ. ಸುಳ್ಳು ಹೇಳ್ಬಿಟ್ಟವನೆ. ಇವಳ ಹತ್ರ ಸುಳ್ಳು ಹೇಳಿ ಮದುವೆ ಆಗ್ಬಿಟ್ಟವನೆ. ಆಗ್ಬೇಕು ತಗ. ಇಂಜಿನಿಯರ್ ಅಂತ ಸುತ್ತಾರ್ಕೊಂಡು ಹೋಗಿದ್ಕೆ ಸರಿಯಾಗಿ ಆಯಿತು. ಏನೋ ಮಾತಾಡ್ತಾ ಇದ್ದಾವೆ, ನನ್ನ ಗಂಡನ ಬಗ್ಗೆನೇ ಮಾತಾಡ್ತಾ ಇದ್ದಾವೆ. ಅದ ಇಂಜಿನಿಯರ್ ಅಂದ್ಕೊಂಡು ಇವಕ್ಕೆ ಹೊಟ್ಟೆವ್ರಿ. ನನ್ನ ಗಂಡ ಇಂಜಿನಿಯರ್ ಆಗಿರೋದಕ್ಕೆ ಹೊಟ್ಟೆವ್ರಿ, ಅದಕ್ಕೆ ಮಾತಾಡ್ತಾ ಇದ್ದಾವೆ. ಬಿಡು, ಒಟ್ಟುರ್ಕೊಂಡು ಹಿಂಗೆ ಹೋಗೋದೇನಿ. ಒಟ್ಟೂರ್ ಕಮರ್ ಬಗ್ಗೆ ಎಲ್ಲ ನಾನು ತಲೆ ಕೆಡಿಸ್ಕೊಂಬಲ್ಲ. ನಾನು ನನ್ನ ಗಂಡ ಇನ್ನೂ ಚೆನ್ನಾಗಿರ್ತೀವಿ. ಯಪ್ಪ, ಏನು ಸುಸ್ಸುಗಾದ್ರೂ ವಿಷಯ ಗೊತ್ತಾಯ್ತಾ? ಯಾಕೋ ಸಿಟ್ಟಲ್ಲಿ ಕುತ್ಕೊಂಡಿದ್ದಾನೆ. ಇವ್ರು ಬೇರೆ ಹೊರಗೆ ಇದ್ದಾರೆ. ಏನಪ್ಪ ಇದು? ಏನಾದರೂ ವಿಷಯ ಗೊತ್ತಾಯ್ತಾ ಇವಳಿಗೆ? ಹೆಂಗಪ್ಪ ಇವಾಗ? ಏನು ಹೇಳಿ ಮ್ಯಾನೇಜ್ ಮಾಡೋಣಪ್ಪ? ಅಯ್ಯೋ, ನನಗೆ ಭಯ ಆಗ್ತೈತೆ. ಬನ್ರಿ ಇಂಜಿನಿಯರ್ ಸಾಹೇಬ್ರೆ, ಬನ್ನಿ. ನಿಮಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೆ. ಬನ್ನಿ ಇಂಜಿನಿಯರ್ ಸಾಹೇಬ್ರೆ. ಕಮ್ಮಂಗಿಗಳು ನಗ್ತವೆ. ನಾನು ಇಂಜಿನಿಯರ್ ಸಾಹೇಬ್ರ ಅಂದಿದ್ಕೆ ನಮ್ಮ ಮನೆಯವರು ಇಂಜಿನಿಯರ್ ಸಾಹೇಬ್ರೆ. ಅವನು ಇಂಜಿನಿಯರ್ ಸಾಹೇಬ್ರಂತೆ. ಅಯ್ಯೋ, ಅವನ್ನ ಏನಂಗೆ ಮೆರೆಸ್ತಾ ಇದ್ದಾಳೆ. ಮೆರೆಸ್ಲಿ. ಸದ್ಯಕ್ಕೆ ನಾವಂತೂ ಬಾಯ್ ಬಿಡಲ್ಲ. ಮುಂದೆ ಅವಳಿಗೆ ಒಂದಲ್ಲ ಒಂದಿನ ಮೆಲ್ಲಕ್ಕೆ ವಿಷಯ ಗೊತ್ತಾಗಿ ಅವಳು
ಏನಪ್ಪ ಇದು ಹಿಂಗಾಯ್ತು ಅಂತ ಹೇಳಿ ಅವಳಿಗೆ ಪಶ್ಚಾತ್ತಾಪ ಪಡ್ಕೋಬೇಕು ಅವಳು. ಜೀವನ ಹಾಳು ಮಾಡ್ಕೋಬೇಕು ಅವಳು. ಇವಾಗ ಹಾಳು ಮಾಡ್ಕೊಂಡಿರೋದು ಸಾಕು, ಬಂಗಾರದಂತ ಹುಡ್ಗನ್ ಕಳ್ಕೊಂಡು. ಬಿಡಕ್ಕ, ನಾನು ಇವಾಗ ನೆಮ್ಮದಿಯಾಗಿದ್ದೀನಿ. ನೆಮ್ಮದಿ ಅಂದರೆ ನೆಮ್ಮದಿಯಾಗಿದ್ದೀನಿ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಂದಂಗೆ ನನ್ನ ಪಾಡಿಗೆ ನಾನು ನಮ್ಮಮ್ಮ ನಮ್ಮಪ್ಪಯ್ಯ ಎಲ್ಲ ಚೆನ್ನಾಗಿದ್ದೀವಿ. ಯಾಕೆ ಹಾಗೆ ನಿಂತಿದ್ದೀರಾ? ಏನೋ ಯೋಚನೆ ಮಾಡ್ತಾ ಇದ್ದೀರಾ ಇಂಜಿನಿಯರ್ ಸಾಹೇಬ್ರು? ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಸುಮ್ಮನೆ ಹಾಗೆ ನೋಡಿದೆ. ಚೆನ್ನಾಗಿದೆಯಾ ಸೂಸು? ಚೆನ್ನಾಗಿದ್ದೀನಿ. ಯಾಕೆ ಏನಾಗೈತೆ? ಇನ್ನೂ ಸ್ವಲ್ಪ ಲೇಟ್ ಅಂತ ಹೇಳಿದ್ರಿ, ಆವಾಗಲೇ ಫೋನ್ ಮಾಡಿದ್ದಕ್ಕೆ ನಾನು ಇವಾಗ ಬೇಗ ಬಂದುಬಿಟ್ರಿ. ನಾನು ನಿಮ್ಮ ಅತ್ತಿಗೆವ್ರು ಎಲ್ಲಿ ಹೇಳ್ತಾರೋ ಅಂತ ಹೇಳಿ ಅದಕ್ಕೆ ಬೇಗ ಬಂದುಬಿಟ್ಟೆ. ಅದಕ್ಕೆ ಅವರು ಏನು ಯಾತು ಏನು ಅವರೇ ಗಲಾಟೆ ಮಾಡ್ತಾರೆ? ಅವರೇ ನನ್ನ ಹತ್ರ ಗಲಾಟೆ ಮಾಡಲ್ಲ. ಬರೋಣ ಅಂತ ಅಂದ್ಕೊಂಡೆ, ಆವಾಗಲೇ ಇನ್ನೇನು ಕೆಲಸ ಇರಲಿಲ್ವಾ, ಬಂದುಬಿಟ್ಟೆ. ಅದಕ್ಕೆ ನಾನು ನಮ್ಮ ಸಾಹೇಬ್ರಿಗೆ ಹೇಳ್ಬಿಟ್ಟು ಸಾಹೇಬ್ರೆ ನೋಡ್ಕೊಳ್ಳಿ ಅಂತ ಹೇಳಿ ಬಂದುಬಿಟ್ಟೆ. ಅಯ್ಯೋ ಸಾಹೇಬ್ರು ಬೇರೆ ಅಂತೆ, ಏನೇ ಇದು ಅಕ್ಕ? ನನಗಂತೂ ತುಂಬ ಖುಷಿಯಾಗೈತೆ ಕಣೆ. ನೀವಿಬ್ರು ತುಂಬ ಖುಷಿಯಾಗಿದ್ದೀರಾ, ಖುಷಿ ಪಡ್ರಿ. ನಾನು ನಮ್ಮ ಅವ್ವ ನಮ್ಮ ಮನೆ ಹತ್ರ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಫೋನ್ ಮಾಡಿತ್ತು, ಹೋಗ್ತಾ ಇದ್ದೀವಿ. ಪ್ರವಿ ಬೇರೆ ಇದ್ದಾರೆ, ಅದಕ್ಕೆ ಅಜ್ಜಿ ಕರ್ಕೊಂಡು ಬರ್ರಿ ಅಂತ ಹೇಳಿದ್ರು. ನಾವು ನಮ್ಮ ಮನೆ ಹತ್ರ ಹೋಗ್ತಾ ಇದ್ದೀವಿ, ನಾನು ನಮ್ಮವ್ವ. ನೀವು ಖುಷಿ ಪಡ್ರಿ, ಇಬ್ರಿಗೂ ತುಂಬ ಖುಷಿಯಾಗಿದ್ದೀರಾ. ಇವತ್ತಂತೂ ನನಗೆ ತುಂಬ ಖುಷಿ ಆಗ್ಬಿಟ್ಟೈತೆ ಕಣೆ, ತುಂಬ ಅಂದರೆ ತುಂಬ ಖುಷಿ ಆಗ್ಬಿಟ್ಟೈತೆ ಇರುತ್ತು. ಹಾಲು ಕುಡಿದಷ್ಟು ಸಂತೋಷ ಆಗ್ತೈತೆ ನನಗೆ. ನನಗೂ ಅಷ್ಟೇ ಈ ವಿಷಯ ಕೇಳಿ ನನಗೂ ತುಂಬ ಖುಷಿ ಆಯಿತು. ನನಗೂ ತುಂಬ ಖುಷಿ ಆಯಿತು. ಖುಷಿ ಪಡಿ. ಸೂಸು ಬಾ, ಒಳಗಡೆ ಹೋಗೋಣ. ಒಳಗಡೆನಾ? ಸರಿ ಆಯ್ತು ಬನ್ನಿ. ಯಾಕಷ್ಟು ಗಾಬರಿಯಲ್ಲಿದ್ದೀರಾ? ಯಾಕೋ ಒಳಗಡೆ ಹೋಗೋಣ ಅಂತ ಹೇಳ್ತಾ ಇದ್ದೀರಾ? ಅದು ಏನಿಲ್ಲ, ಅದು ನನ್ನ ಕೆಲಸ ಮಾಡೋ ಜಾಗದಲ್ಲಿ ಯಾರೋ ಬಂದಿದ್ರು, ತುಂಬ ಟೆನ್ಷನ್ನ. ಅದಕ್ಕೆ ಜಾಸ್ತಿ ಜನ ಇದ್ದಾಗ ನನಗೊಂಥರ ಟೆನ್ಷನ್ ಆಗುತ್ತೆ. ಕಸ ವಿಲೇವಾರಿ ಮಾಡೋರು ಯಾರೂ ಬಂದಿಲ್ಲ ಗೀತಕ್ಕ. ನಮ್ಮ ಕಡೆ ಕಸ ವಿಲೇವಾರಿಗೆ ಯಾರನ್ನಾದ್ರೂ ಹಾಕ್ಬೇಕು. ಯಾರಾದರೂ ಹಾಕ್ಬೇಕು. ನಮ್ಮ ಕಡೆನೂ ಎಲ್ಲೆಲ್ಲಿ ಬಿಸಾಕ್ಬಿಡ್ತಾರೆ. ಯಾರಾದ್ರೂ ನಮ್ಮ ಹಳ್ಳಿ ಕಡೆನೂ ಹಾಕ್ಬೇಕಪ್ಪ, ಚೆನ್ನಾಗಿರುತ್ತೆ. ಕಸ ಎತ್ಕೊಂಡು ಹೋಗೋರ್ನ ಟೆಂಪೋ ತೊಗೊಂಡು ಬರ್ತಾರಲ್ಲ ಅಂಥವ್ರನ್ನ ಹಾಕ್ಬೇಕು ಕಣೆ. ಅಯ್ಯೋ ಅವೇನೋ ಮಾತಾಡ್ತಾ ಇದ್ದಾವೆ ಅವಾಗಿಂದನೂ. ಓಕೆ ಒಟ್ಟುರಿ. ಇಂಜಿನಿಯರ್ ಅಲ್ಲ ನೀವು, ಅದಕ್ಕೆ ಒಟ್ಟವರಿಗೆ ಹಂಗೆ ಮಾತಾಡ್ತಾ ಇದ್ದಾವೆ. ಯಾಕೈತೋ ಕಸ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದಾವೆ. ಕಸದಾಗೆ ಇದ್ದಾವೆ ಯಾವಾಗ್ಲೂ. ಏನು ಕಸ ಇಷ್ಟಪಡ್ತಾರೋ ಏನೋ. ನನಗೆ ಹೇಳ್ತಾ ಇರೋದು. ನಾನಂತೂ ಹೇಳ್ತೀನಪ್ಪ, ಯಾರಾದ್ರೂ ಸಾಹೇಬ್ರಿಗೆ ನಮ್ಮ ಕಡೆನೂ ಹಾಕ್ರಿ ಸರ್, ಕಸ ತಗೊಂಡೋಗೋರ್ನ ಇಲ್ಲಿ ಅಲ್ಲಲ್ಲೇ ಬಿಸಾಕ್ತಾರೆ, ಕಸ ತಗೊಂಡೋಗೋರ್ನ ಹಾಕ್ರಿ ಅಂತ ಹೇಳ್ಬೇಕು ಕಣಂಗಿತಕ್ಕ. ಇಲ್ಲೂ ಅಲ್ಲಲ್ಲೇ ಎಲ್ಲ ರೋಡಲ್ಲೆಲ್ಲ ಕಸ ಬಿದ್ದಿರುತ್ತೆ. ಕಸ ಇಟ್ಕೊಂಡು ಹೋಗೋರು ಬರ್ಬೇಕು ಹೇಳಪ್ಪ. ಬಂದ್ರೇ ಚೆನ್ನಾಗಿ, ಕಸ ಇಲ್ಲಾದ್ರೆ ಹಾಕ್ಬೋದು. ಹಿಂಗೂ ಹೇಳ್ತಾ ಇದ್ದಾರೆ ಇವರು, ಸೂಸು ಹತ್ರ ಏನು ಹೇಳ್ತಾರೋ ಅಂತಲೇ ಬಂದೆ ನಾನು. ಅಯ್ಯೋ ಹೇಳ್ತಾ ಇದ್ದಾರೆ, ಹೇಳಲ್ಲ ಸುಮ್ಮನೆ ಮಾತಾಡ್ಸಲ್ವಲ್ಲ ನಮ್ಮ ಸೂಸು. ಏನಾದರೂ ಮಾಡ್ಕೊಳ್ಳೇಳು. ನಡಿ ಸೂಸು, ಒಳಗಡೆ ಹೋಗೋಣ ನಡಿ. ನಾನು ಸ್ವಲ್ಪ ರೆಸ್ಟ್ ಮಾಡ್ಬೇಕು ನಡಿ. ತುಂಬ ಟೆನ್ಷನ್, ಕೆಲಸದ ಹತ್ರ ಜನ ಜಾಸ್ತಿ ಇದ್ರಾ, ತುಂಬ ಟೆನ್ಷನ್ ಆಗೈತೆ. ನಡಿ ಒಳಗಡೆ ಹೋಗೋಣ ನಡಿ. ಇವಾಗ ಪಿಕ್ ಹತ್ಕೊಂಡೈತೆ. ಎಲ್ಲಿ ಇವ್ರು ನೋಡಿದ್ರಲ್ಲ ನನ್ನ ಕೆಲಸನ ತಂದು ಸೂಸು ಹತ್ರ ಎಲ್ಲಿ ಹೇಳ್ತಾರೋ ಅಂತ ಹೇಳಿ ಅವನಿಗೆ ಪಿಕ್ ಬಂದೈತೆ ಇವಾಗ. ಪಿಕ್ ಹತ್ಕೊಂಡೈತೆ ಅವನಿಗೆ. ನಾವು ಅದಕ್ಕೇನೆ ಸ್ವಲ್ಪ ಅವನಿಗೆ ಗೊತ್ತಾಗಲಿ ಅಂತ ಸುಮ್ಮನೆ ಮಾತಾಡ್ತಾ ಇದ್ದೀವಿ. ನನಗಂತೂ ತುಂಬ ಖುಷಿ ಆಯಿತು, ಸುಸುಗಿಂತ ಗಂಡ ಸಿಕ್ಕಿರೋದು. ದೊಡ್ಡ ಇಂಜಿನಿಯರ್ ಸಿಕ್ಕವ್ರಲ್ಲ, ಸುಸುಗೆ ತುಂಬ ಖುಷಿ ಆಗಿಬಿಡುತ್ತೆ ನನಗಂತೂ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.